ಗೊತ್ತು ಸ್ಟಾರ್ಟ್ ಐತಿ ಬಂದ್ ಮಾಡ್ಯಾರ ಇಲ್ಲ ಇದು ರಿಪೇರಿ ಐತಿ ಅದು ನಟ್ ಇದಾಗೈತಿ ಅಂತಂದೇಳಿ ನಮಗೆ ಅವತ್ತು ಸ್ಟ್ರೈಕ್ ಮಾಡಿದಾಗ ಹೇಳ್ತಾರೆ ಒಂದೇದಿಂತ ಮೀಟಿಂಗಿಗೆ ಬರಬಾರ್ದು ಜವಾಬ್ದಾರಿ ಇದ್ದಾರೆ ಬರ್ರಿಪ್ಪ ಅಂತ ನಾನು ಸ್ಟಾರ್ಟಿಂಗ್ ನೀವು ಯಾರ ಗನ್ ಹಿಡಿಯಲು ಬಂದು ಇಲ್ಲಿ ಮೀಟಿಂಗ್ ಕೂತ್ಕೊಂಡ್ರೆ ಯಾಕೆ ಕರ್ತಾರೆ ಮೀಟಿಂಗ್ ಮೆಟ್ರಲೈಸರ್ ಇನ್ಸ್ಪೆಕ್ಟರ್ ಅಲ್ಲ ಕರ್ಕೊಂಡು ಇನ್ನೊಂದ್ಸರಿ ಚೆಕ್ ಮಾಡಿ ಐಆರ್ ಆಫೀಸರ್ ಮನೆ ತೆಗಿಯಕ್ಕಾಗಿಲ್ಲ ನೀವು ಇರೋದು ನೀವು ಅನ್ಬಿಟ್ಟದೆ ನೋಡಿ ನಿಮ್ಮ ಮೇಲೆ ಆಕ್ಷನ್ ಅವ್ರ ಮೇಲೆ ಆಕ್ಷನ್ ಆಗ್ಬೇಕದು ಹಂಗಾದ್ರೂ ಸರಿ ಹೋಗೋದು. ರಾಣೆಬೆನ್ನೂರು ಆಟೋ ಚಾಲಕರ ಆಕ್ರೋಶಕ್ಕೆ ಕೊನೆಗೂ ಆಡಳಿತ ಎಚ್ಚೆತ್ತುಕೊಂಡಿದ್ದು ತಹಸೀಲ್ದಾರ್ ಕಚೇರಿಯಲ್ಲಿ ತಹಸೀಲ್ದಾರ್ ಹಾಗೂ ಡಿಡಿ ಅವರ ನೇತೃತ್ವದಲ್ಲಿ ತುರ್ತು ಸಭೆಯನ್ನು ನಡೆಸಲಾಯಿತು. ಆಟೋ ಚಾಲಕರು, ಮಾಲಕರು ಹಾಗೂ ಗ್ಯಾಸ್ ಬಂಕ್ ಮಾಲೀಕರನ್ನ ಒಂದೇ ವೇದಿಕೆಗೆ ಕರೆಸಿ ಸಮಸ್ಯೆಗಳ ಬಗ್ಗೆ ನೇರವಾಗಿ ಚರ್ಚೆ ನಡೆಸಲಾಯಿತು. ಸಭೆಯಲ್ಲಿ ಚಾಲಕರು ಗ್ಯಾಸ್ ಬಂಕ್ಗಳ ವಿರುದ್ಧ ಗಂಭೀರ ಆರೋಪಗಳನ್ನು ಹೊರಹಾಕಿದ್ರು. ಮನಸೋ ಇಚ್ಛೆ ದರ ಏರಿಕೆ, ನಿಯಮ ಉಲ್ಲಂಘನೆ, ಪಾರದರ್ಶಕತೆಯ ಕೊರತೆ ಸೇರಿದಂತೆ ಅನೇಕ ಅವ್ಯವಹಾರಗಳನ್ನು ಬಹಿರಂಗಪಡಿಸಿ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇದು ದಂಗೆಯಾಗಿ ಮಾರ್ಪಟ್ಟಿದೆ ಎಂದು ಚಾಲಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದರಿಂದ ಕೋಪಗೊಂಡ ತಹಸೀಲ್ದಾರ್ ಹಾಗೂ ಡಿಡಿ ಅಧಿಕಾರಿಗಳು ಗ್ಯಾಸ್ ಬಂಕ್ ಮಾಲೀಕರನ್ನ ಕಠಿಣವಾಗಿ ತರಾಟೆಗೆ ತೆಗೆದುಕೊಂಡು ಇನ್ನು ಮುಂದೆ ನಿಯಮ ಉಲ್ಲಂಘನೆ ಕಂಡು ಬಂದರೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು. ಸಭೆಯಲ್ಲಿ ರೈತ ಮುಖಂಡರು ಹಾಗೂ ಹೋರಾಟಗಾರರು ಭಾಗವಹಿಸಿ ಚಾಲಕರ ಹೋರಾಟಕ್ಕೆ ಬಲ ತುಂಬಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ರಾಣಿಬೆನ್ನೂರು. ಕಾನೂನು ಅಡಿಯಲ್ಲಿ ಕೆಲಸ ಮಾಡಿದ್ರೆ ಮಾಡೋರು ಇವ್ರು ಹಿಡಿದಾಗ ಡಕಾತಿ ಮಾಡಾಕ ನಾವು ಡಕಾತಿ ಮಾಡಿಸ್ಕೊಂಡು ಕೂತಿರ್ಲಿಲ್ಲ ಮತ್ತೆ ರೆಡಿ ಇದೆ ಈ ಮಷಿನ್ ಚೇಂಜ್ ಮಾಡಿದ್ರೆ ಬಿಲ್ ಕರ ಮಾಡಿದ್ರು ನೀವು 200 ರೂಪಾಯಿ ಹಾಕ್ರಿ ನೀವು ಬಿಲ್ ಕೊಡಾಗ ಮಾಡ್ರಿ ಬಿಲ್ ಬಿಲ್ ಮ್ಯಾನುವಲ್ ಇದೆ ಮ್ಯಾನುವಲ್ ಯಾಕೆ ಬರ್ತೀರಿ ನಿಮ್ಮ ಜಿಎಸ್ಟಿ ಬಿಲ್ ಸರ್ ಮ್ಯಾನುವಲ್ ಅಂದ್ರೆ ಜಿಎಸ್ಟಿ ಬಿಲ್ ಬ್ಯಾಡ್ರಿ ಸ್ವಾಮಿ ನಿಮ್ ಯಾಕೆ ಪೆಟ್ರೋಲ್ ಬಂದಾಗ ಕೊಡ್ತಾರಲ್ಲ ಸ್ಲಿಪ್ ಅಥವಾ ಸ್ಲಿಪ್ ಮಾಡ್ಬೋದು ಬರಲ್ಲ ಅಂತ ಹೇಳ್ತಾರೆ ಮಾಡ್ಸ್ರಿ ನೋಡೋಣ ಯಾಕೆ ಮಾಡಂಗಿಲ್ಲ ಹೇಳ್ತಾರೆ ಜನ ಕೇಳ್ತಾರೆ ಅಂತ ಹೇಳಿ ಜನ ಕೇಳ್ತಾರೆ ಹೇಳು ಈ ಪೆಟ್ರೋಲ್ ಬಂದಾಗ ಮಾಡತಾನೆ ಈ ಹಾವೇರಿ ಒಳಗೆ ಪ್ರಿಂಟ್ ಬಿಲ್ ಎಲ್ಪಿಜಿ ಕೊಡ್ತಾರ ಸರ್ ಇವ್ರು ಏನ್ ಮಾಡ್ತಾರ ಸರ್ ಹೌದಪ್ಪ ಹೇಳ ಇವತ್ತು ನಾವು ನೋಡಿಗೆ ಇವತ್ತು ನಡ್ತಾ ಇರೋದು ಎಲ್ಲಾನು ಮಾಹಿತಿಗಳನ್ನ ನಮ್ಮ ಜಿಲ್ಲಾಧಿಕಾರಿಯವರಿಗೆ ಕಳಿಸ್ಕೊಡ್ಬೇಕು. ಇವ್ರು ಏನೇನು ಮಾರಾಟ ತಪ್ಪು ಏನೇನು ತಪ್ಪು ಕಂಡಿದ್ದು ಎಲ್ಲಾರನ್ನೂ ಕೂಡ ಹಾಕಿ ಕಳಿಸ್ಬೇಕು. ಇವ್ರಿಗೂ ನಾವು ಪರ್ಮಿಷನ್ ಕೊಡ್ಬೇಕಂತಂದ್ರೆ ಅಪ್ಪ ಅಣ್ಣ ಅಂತ ಕೈಕಾಲು ಮೂರು ಪರ್ಮಿಷನ್ ಕೊಡ್ತಾರ. ಈಗ ಇಮಿಡಿಯೇಟ್ ಈ ತರ ಅದು ಮಾಡ್ಕೊಂಡಾಗ ನಾವು ಕಣ್ಣಾಗಿ ಅದು ಗೊತ್ತಿಲ್ಲ ನೀವು ನಿಮ್ದು ಅಡ್ಮಿಟ್ ಚೇಂಜ್ ಮಾಡ್ಕೋಬೇಕು. ನಾವು ಇಲ್ಲ ನಿಮ್ ಮ್ಯಾನೇಜರ್ ಜೀವನ ಅಲ್ಲ ಅವನದವ್ರು ಅಡ್ಮಿಟ್ ಚೇಂಜ್ ಮಾಡ್ತೀವಿ. ಕಂಪ್ನಿ ಇಲ್ಲಿ ಬಿಟ್ಟೇನು ಬೇರೆ ಇರಲಿಲ್ಲ. ನೀವು ನಮ್ಮಲ್ಲೇ ಇರುತ್ತಾನೆ, ನಮ್ಮ ನಡುವೆ ಇರ್ತಕ್ಕಂಥದ್ದು. ನಮ್ದು ಏನು ವ್ಯವಸ್ಥೆ ಇದೆ ಆ ವ್ಯವಸ್ಥೆಗೆ ಅನುಗುಣವಾಗಿರ್ಬೇಕು. ಈ ರೀತಿ ಪರಿಸ್ಥಿತಿಗೆ ಲಾಭ ಪಡ್ಕೊಂಡ್ರೆ ನಾವು ಯಾರು ಸುಮ್ಮನೆ ಕುತ್ಕೊಂಡು ನೋಡಕ್ಕಾಗಲ್ಲ. ಏನ್ ಮಿಷನ್ ಎಲ್ಲ ಯಾಕೆ ಹಾಕಿಲ್ರಿ ನೀವು? ಏನ್ ಮಿಷನ್ ಯಾಕೆ ಹಾಕಿಲ್ರಿ? ಅದು ಬಂಕ್ ಆಗಿರೋದು ಕಂಪ್ನಿಯಿಂದ ನಾವು ಕೆಲಸ ಮಾಡ್ತಾ ಇರೋದು ಕಂಪ್ನಿಯ ಎಲ್ಲರೂ ನೀವು ಗೊತ್ತು ಸ್ಟಾರ್ಟ್ ಐತಿ ಬಂದ್ ಮಾಡ್ಯಾರ ಇಲ್ಲ ಇದು ರಿಪೇರಿ ಐತಿ ಅದು ನಟ್ ಇದಾಗೈತಿ ಅಂತಂದೇಳಿ ನಮಗೆ ಅವತ್ತು ಸ್ಟ್ರೈಕ್ ಮಾಡಿದಾಗ ಹೇಳ್ತಾರೆ ಆಮ್ಯಾಗ ಏನ್ ರಿಪೇರಿ ಮಾಡ್ತೀರಿ ಅದನ್ನ ಕೊಡಿ ಅಂದ್ರೆ ಅವ್ರ ಹತ್ರ ಇಲ್ಲ ನಾವು ಕೊಡೋದಿಲ್ಲ ಅಂತಾರೆ. ಇವತ್ತು ಕಂಪ್ನಿಯರ್ದು ಏನ್ ಗೊತ್ತೇ ಒಂದು ನಟ್ ಏನಾದ್ರು ಒಂದು ಬಿಗಿ ಮಾಡ್ಬೇಕಂದ್ರೆ ಕಂಪ್ನಿಯರ್ ಬಂದ್ ಮಾಡ್ಬೇಕ್ರಿ, ಅದ ರೂಲ್ಸ್ ಇರೋದ. ಇವ್ರು ಮಾಡಕ್ ಇವ್ರಿಗೆ ಮುಟ್ಟಾಕ ಅಧಿಕಾರ ಇಲ್ರಿ. ಈಗ ಆ ವಿಚಾರವಾಗಿ ಸರ್ಕಾರ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ನಮ್ದು 2 ದಿವಸದಿಂದ ನಮ್ಮ ಕಮಿಷನರ್ ಸೆಕ್ರೆಟರಿ ಅವರು ಅದ್ರ ಬಗ್ಗೆ ಚರ್ಚೆ ಬಗ್ಗೆ ಮತ್ತೆ ಸಪ್ಲೈ ಬಗ್ಗೆ ಸರ್ಕಾರ ಮಟ್ಟದಾಗ ಆಗಲಿ ಸರ್. ಈ ಸೌಕರ್ಯಗಳ ಬಗ್ಗೆ ಅವ್ರು ಏನು ಹೇಳ್ತಾರಲ್ಲ, ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು. ನೀವು ಮುಚ್ಚುಳಿಕೆ ಬರ್ಕೊಟ್ಟಿರ್ತೀರಿ, ಎನ್ಒಸಿ ತಗೋಬೇಕಾದ್ರೆ ಮುಚ್ಚುಳಿಕೆ ಬರ್ಕೊಟ್ಟಿರ್ತೀರಿ. ನಾವು ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತೀವಿ ಬರ್ತಕ್ಕಂಥ ಗ್ರಾಹಕರಿಗೆ ಅಂತ. ಆ ಪ್ರಕಾರ ನಿರ್ವಹಣೆ ಮಾಡಿಲ್ಲ ಅಂದ್ರೆ ಮತ್ತೆ ನೋಟಿಸ್ ಕೊಡ್ತೀವಿ, ಉತ್ತರ ಕೊಡ್ತೀವಿ. ಈಗ ಆಯ್ತು, ಈಗ ಕನ್ಕ್ಲೂಷನ್ ಮಾಡ್ಬಿಡ್ತೀನಿ ನಾನು. ಈಗ ನೀವು 3 ಜನ ನಿಂತ ಬದಲಾಗಿದ್ದಪ್ಪ, ನೀವು ಯಾವ ಚಾಲು ಮಾಡ್ತೀವಿ ಚಾಲು ಮಾಡ್ತದ. ಯಾಕಂದ್ರೆ ಎಷ್ಟೋ ಜನಕ್ಕೆ ಸಮಸ್ಯೆ ಆಗ್ತದೆ, ಚಾಲು ಮಾಡ್ತು. ಈಗ ನೀವು ಮೂಲಭೂತ ಸೌಕರ್ಯಗಳನ್ನ ಕೊಡಲೇಬೇಕು. ನಾನು ಬಂದು 2 ಮೀಟ್ ಮಾಡಿದ್ದೀನಿ. ನೀವು ಸರಿಯಾಗಿ ತೊಳೆದು ಬಿಟ್ಟಿಲ್ಲ, ಕುಡಿ ಇಟ್ಟಿಲ್ಲ, ಮತ್ತು ಅಲ್ಲಿ ನೀವು ಏನು ಕೊಡ್ತಾ ಇಲ್ಲ, ಸುಮ್ಮನೆ ಏನೋ ಬೇಕಾಬಿಟ್ಟೆ ಮಾಡಾಕ್ತೀರಿ. ಇದ್ರ ಬಗ್ಗೆ ನಾವು ರಿಪೋರ್ಟನ್ನು DC ಸಾಹೇಬ್ರಿಗೆ ಕಳಿಸ್ತೀವಿ. ನಿಮ್ಮ ಗಮನಕ್ಕೆ ಕಂಪ್ಲೇಂಟ್ಗಳು
ಬೇಕಾಬಿಟ್ಟಿಯಾಗಿ ರೇಟ್ ಜಾಸ್ತಿ ಮಾಡ್ತಾ ಇದ್ರಿ. ಅವ್ನು CM ವೈಸ್ ಪ್ರೆಸಿಡೆಂಟ್ ಕೊಟ್ಟು ಕಳಿಸ್ಕೊಟ್ಟ, ಅವ್ನು ಯಾರೋ ಒಬ್ಬಳೇ ಕೂತಾವ ಅಥವಾ ಎಲ್ಲೋ ಒಂದು ಲಾಸ್ಟ್ದಾಗ ಕೂತಾವ, ಏನು ವೈಸ್ ಪ್ರೆಸಿಡೆಂಟ್ ಕೊಟ್ಟು ಕಳಿಸ್ಕೊಂತ ನೀವು ತಕ್ಕಂತ ಇರಿಸ್ತಾ ಇದ್ದೀರಿ. ಇಲ್ಲಿ ನಮಗೆ ಆರ್ಥಿಕ ಹೊರೆ ಆಗ್ತಾ ಇದೆ ಎಲ್ಲರಿಗೂ. ಈಗ ಒಬ್ಬರ ಆಸೆಗಳಿಂದಾಗಿ ನಮ್ದೆಲ್ಲಾನು ಕೂಡ ಇಲ್ಲಿ ಸಮಸ್ಯೆ ಉಂಟಾಗ್ತದವೆ, ಆರ್ಥಿಕ ನಮ್ಗೆ ಹೊರೆ ಆಗ್ತಾ ಇದಾವೆ. ಇದನ್ನು ನೀವು ನಿಮ್ಮ ಕಂಪ್ನಿ ಗಮನ ತರಬೇಕು. ಇಲ್ಲ ಅಂದ್ರೆ ನಾವು ಮೂಲನ ಹಾಕ್ತೀವಿ, ಮತ್ತೆ ನಾವು ಸೀರಿಯಸ್ ಆಗಿ ಮೂಲನ ಹಾಕ್ತಿದೀವಿ. ಮತ್ತೆ ನಿಮ್ GM ಹಿಡ್ಕೊಂಡು ನಾವು ಕೇಸ್ ರಿಜಿಸ್ಟರ್ ಮಾಡ್ತೀವಿ. ನಿಮ್ GM ನಿಮ್ಗೂ ಬಿಡ್ರಿ, ನಿಮ್ ಕಂಪನಿ ಓನರ್ ನಿಮ್ ಮಾಡಕ್ಲಪ್ಪ ಕೆಲಸ ಮಾಡೋರು, ನಿಮ್ ಕಂಪನಿ ನಿಮ್ ಯಾರು GM ನಿಮ್ ಕಂಪನಿ ಓನರ್ ನಾವು ಹಿಡ್ಕೊಂಡು ನಾವು ಪ್ರಕರಣ ದಾಖಲಿಸ್ತೀವಿ. ಯಾಕಂದ್ರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಜನಸಾಮಾನ್ಯರಿಗೆ ತುಲಿಯ ಮಾಡಕ್ಕೆ ನಾವು ಬಿಟ್ಟಿಲ್ಲ. ನಿಮಗೆ ನೀವು ಬಾಯಿ ಬಂದಂಗೆ ಎಸಾಕ ನಿಮ್ ಕಾನೂನಲ್ಲಿ ಎಲ್ಲ ಅವಕಾಶ ಕೊಡೋದೇನೋ ಇಲ್ಲ. ನೀವು ಮಷಿನ್ದಾಗ ನೀವು ಮಷಿನ್ ಪ್ರಿಂಟ್ ಇಟ್ಟಿಲ್ಲಪ್ಪ, ಅಟ್ಲೀಸ್ಟ್ ನಿಮ್ಮ ಮೇಲೆ ನಾವು ಕಂಪ್ಲೇಂಟ್ ಕೊಡ್ಬೇಕಂತಂದ್ರೆ ಪ್ರಿಂಟ್ ಇಟ್ರೆ ನಾವು ಕಂಪ್ಲೇಂಟ್ ತೊಗೊಂಡು ನಿಮ್ಮ ಮೇಲೆ ಕೋರ್ಟ್ ಕೇಸ್ ಹಾಕ್ತೀವಿ. ನಿಮ್ಮ ಮೇಲೆ ಹೈಕೋರ್ಟ್ಗೆ ಹೋಗ್ತೀವಿ, ನಾವು ನಿಮ್ಗೆ ಕೊಟ್ಟಿದ್ದು ರದ್ದು ಮಾಡಿಸ್ತೀವಿ. ಸೊ ಅದನ್ನು ಕೂಡ ನಾವು ಮಾಡ್ತೀವಿ. ನೀವು ನಮ್ಗೆ ಕ್ಲಿಪ್ ಕೊಡಕ್ಕೆ ಹೇಳ್ಬೇಕು. ಇದೇ ಈ ಮಾತನ್ನು ನೀವು GMಗೆ ನಿಮ್ ಯಾವ್ದನ ಅವ್ರಿಗೆ ನಿಮ್ GMಗೆ ಹೇಳ್ಬೇಕು. ಇದು ನಿಮ್ ಎರಡನೇ ಕೆಲಸ. ಮೂರದು ಸೌಕರ್ಯ ಒಂದೇದು, ಎರಡನೇದು ಇದು ಕೆಲಸ. ಮತ್ತೆ ನಿಮ್ ಸ್ಟಾಕ್ ಬಂದಾಗ ಏನು ಸ್ಟಾಕ್ ನೀವು ರೇಟ್ ತಂದಿಟ್ಟಿರ್ತಾರಲ್ಲ, ದಯವಿಟ್ಟು 2 ದಿನಕ್ಕೆ 3 ದಿನಕ್ಕೆ ಚೇಂಜ್ ಮಾಡಕ್ಕೆ ಹೇಳಕ್ ಹೋಗ್ಬೇಡ್ರಿ. ಅವಾಗ ನಿಮ್ GMಗೆ ಹೇಳಿ ಈಗ ಮಾಡಕ್ಕಲ್ಲ. ನಮ್ಮ ಸ್ಟಾಕ್ ನಾ 3000 kg ತಂದಿನಿ, 5000 kg ತಂದಿನಿ, ನಾ 5000 kg ಮುಗಿತಂಕ ಇದೇ ರೇಟ್ಲಿ ಮಾರಬೇಕು. ಇದನ್ನ ನೀವು ಅವ್ರು ಹೇಳ್ಬೇಕು. ನೀವು ನಂಗೆ ಗೊತ್ತಿಲ್ಲ ಸರ್ ಅದು ರೇಟ್ ಆಗಬೇಕು ಹೇಳಕ್ ಬರಂಗಿಲ್ಲ. ನಿಮ್ಗೆ ಸ್ಟಾಕ್ ಎಷ್ಟು ಮುಗಿತ ಅಷ್ಟು ಮಾಡ್ಬೇಕು. ನಂತರ ನೀವು ಹೊಸದೇನು ಸ್ಟಾಕ್ ತರ್ತೀರಿ ಅವಾಗ ಏನ್ ರೇಟ್ ಇರ್ತದೆ ಆ ರೇಟ್ ಪ್ರಕಾರ ಮಾರಿ. ಇದು ನಮಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ, ಜನಸಾಮಾನ್ಯ ಅನುಕೂಲ ಆಗುತ್ತೆ. ಯುದ್ಧದ ನಡುವೆ ನೀವು ಈ ತರ ಮಾಡಿದ್ರೆ ನಾವು ಜನಸಾಮಾನ್ಯರು ಏನ್ ಮಾಡಬೇಕು? ಜನಸಾಮಾನ್ಯರು ನಮ್ಮಕ್ಕ ನೋಡ್ಕೋಬೇಕು. ಇದು ಮಿಸ್ಯೂಸ್ ಆಗುತ್ತದೆ. ನಿಮ್ದು ಈ ತರ ಮಾಡಬಾರ್ದು. ಇದು ನಿಮ್ಗೆ ಗಮನ ತರ್ತಾ ಇದ್ದೀವಿ. ನಿಮ್ಮ ಮೇಲೆ ನಾವು ಇವತ್ತು ರಿಪೋರ್ಟ್ ಅನ್ನ ನಾವು ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಕಳಿಸ್ತಾ ಇದ್ದೀವಿ. ಈ ಸರ್ವೆ ಮೂಲಕ ನಿಮ್ಗೆ ತಿಳಿಸ್ತಾ ಇದ್ದೀವಿ. ನಿಮ್ ಕಂಪನಿಯವ್ರಿಗೆ ಹೇಳು, ಚೀಟಿ ಕೊಡ್ಬೇಕು ನಮಗೆ. ನೀವು 90 ದಿನ 200 ರೂಪಾಯಿ ಹಾಕೋ ನಮಗೆ ಹಾಕೋತಾರ. ಚೀಟಿ ಕೊಡ್ಲಿಕ್ಕೆ ನೀವು ಸುಲಿಗೆ ಮಾಡತ್ತ ಇರ್ತಾರ. ನಿನ್ನ 200 ರೂಪಾಯಿ ನೀವು ಎಲ್ಲಾ ಕಂಪ್ನಿದು ಸೇಮ್ ಅವರು ಫಿಕ್ಸ್ ಮಾಡಿರ್ತಾರಲ್ಲ, ಒಂದೇ ಇರ್ತಾರ. ಅದು ಇದೆಲ್ಲ ನಮ್ಗೆ ಗೊತ್ತಾಗಲ್ಲ. ಆನ್ಲೈನ್ ಮೀಟಿಂಗ್ ಆಗ್ಬಿಟ್ರೆ ಎಲ್ಲ ಕಡೆ ಒಂದೇ ಇರುತ್ತೆ. ಜೀರೋದಿಂದ ಸ್ಟಾರ್ಟ್ ಆಗೋ ಸರ್, ಕೆಲವರು 20 ಸ್ಟಾರ್ಟ್ ಆಗೋ ಸರ್. ಅದೇನು ನೀವು ಟೆಕ್ನಿಕಲ್ ಪ್ರಾಬ್ಲಮ್ ಈಗ ನೀವು ಕೆಲಸ ಮಾಡ್ರಿ, ನಮ್ಮಲ್ಲಿ ಈಗ ಮೆಟ್ರಲೈಸರ್ ಇನ್ಸ್ಪೆಕ್ಟರ್ ಇದಾರಲ್ಲ, ಕರ್ಕೊಂಡು ಹೋಗಿ ಇನ್ನೊಂದ್ಸರಿ ಚೆಕ್ ಮಾಡಿ. ನೀವು ಯಾರಾದ್ರೂ ನಿಮ್ಮ ಒಂದು ಲೀಡರ್ಸ್ ಹೇಳಿದಾರಲ್ಲ, ನೀವು ನೀವು ಅನ್ಬಿಟ್ಟಿದ್ರಿ ಸುಮ್ಮನೆ ಆಗಲ್ಲ. ನಿಮ್ ಕೈಲಿ ಇಷ್ಟ ಆಗ್ಬಾರ್ದು. ಹೊಲಿಗೆರಿ ಇಷ್ಟ ಆಗಕ್ಕ ನೀವು ಕಾರಣ ಮಾಡ್ರಿ. ಸರ್ಕಾರಿ ನೌಕರಿ ಸಿಕ್ಕಲ್ಲ ಪುಣ್ಯ. ಅವ್ನು ಹೆಂಗ ಇವ್ರು ಎಮ್ಮೆ ಅಂದ್ರೆ ನಿಮ್ಗಿಂತ ಜಾಸ್ತಿ ಗ್ರಾಜುಯೇಟ್ ಇವ್ರು ನೌಕರಿ ಸಿಗೋದಕ್ಕೆ ಮಾಡ್ತಾವ ಪಾಪ. ನೀವು ಸಿಕ್ಕರದ ಇಷ್ಟು ಬೇಜಾರ್ದಾರಿ ಪಾಪ. ಅವ್ರ ಕಿವಿ ಬಂಕಿ ಹೋದ್ರೆ ಒಂದು ಅರ್ಧ ಟೀ ತರಿಸಿ ಕಿವಿ ಓದಿದ್ರೆ ಹಂಗ ಬಂದ್ಬಿಡದ. ಎಷ್ಟು ಸತಿ ಹೋಗಿ ಬಂದ್ರಿ ನೀವು? 15-20 ದಿನ ಅಂತ ರಣೇಂದ್ರ ಸಮಸ್ಯೆ ಆಕತಿ. ಎಲ್ಲಿ ಇಲ್ಲದ ಸಮಸ್ಯೆ ರಣೇಂದ್ರಗೆ ಆಕತಿ ಅಂದ್ರೆ ನಿಮ್ದು ಕೆಲಸ ಏನು ಹೇಳಪ್ಪ ಅಂದ್ರೆ ನಿಮ್ ಕೆಲಸ ಏನು? ದೊಡ್ಡವ್ರ ಮರ್ಯಾದೆ ತೆಗಿತೀರಿ ಅಷ್ಟೇ. ಐಆರ್ ಆಫೀಸರ್ ಮರ್ಯಾದೆ ತೆಗಿಯಕ್ಕಾಗಿಲ್ಲ ನೀವು ಇರೋದು. ನೀವು ಅನ್ಬಿಟ್ಟದೆ ನೋಡಿ, ನಿಮ್ಮ ಮೇಲೆ ಆಕ್ಷನ್ ಅವ್ರ ಮೇಲೆ ಆಕ್ಷನ್ ಆಗ್ಬೇಕಂತ. ಹಂಗಾದ್ರೆ ಸರಿ ಹೋಗೋದು. ರೀಡಿಂಗ್ ನಮ್ದು ಪ್ರಾಬ್ಲಮ್ ಏನು ಸರ್? ರೇಟ್ ನಾವು ಕಂಪ್ನಿ ಪ್ರಕಾರ ಮಾತಾಡ್ತಾರೆ. ನಿಮ್ ಕಂಪನಿ ಸುಳ್ಳು ಹೇಳತ್ತಿ, ಬೋಗಸ್ ಮಾಡಾಕರೋರು ಮೋಸ ಮಾಡಾಕರ ನಾ ಹೇಳತ್ತೀನಿ. ನಿಮ್ ಕಂಪನಿ ಅವರು ಸರ್ ಕಂಪ್ನಿ